거. ಜೂನ್ 1ರ ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ಗಂಗಾವತಿ ನಗರದ ವಿಸ್ಡಮ್ ಶಾಲೆಯ ವತಿಯಿಂದ ವಿದ್ಯಾರ್ಥಿಗಳಿಗೆ ವಿಶೇಷ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ನಗರದ ಶಾರದಾದೇವಿ ದೇವಸ್ಥಾನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪುಟ್ಟ ವಿದ್ಯಾರ್ಥಿಗಳು ಮೊದಲ ಬಾರಿಗೆ ವಿದ್ಯಾಭ್ಯಾಸದ ಶುಭಾರಂಭ ಮಾಡಿದರು. ಕಾರ್ಯಕ್ರಮದ ಆರಂಭದಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ಶಿಕ್ಷಕರು ಹಾಗೂ ಪೋಷಕರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳಿಗೆ ಅಕ್ಕಿತಟ್ಟೆಯ ಮೇಲೆ ಅಕ್ಷರ ಬರೆಯಿಸುವ ಮೂಲಕ ಅಕ್ಷರಾಭ್ಯಾಸ ನೆರವೇರಿಸಲಾಯಿತು. ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದವು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಮಹತ್ವವನ್ನು ತಿಳಿಸಿ, ಉತ್ತಮ ಶಿಕ್ಷಣದ ಮೂಲಕ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳುವಂತೆ ಶುಭ ಹಾರೈಸಿದರು.
ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಮಾತನಾಡಿ, ಮಕ್ಕಳಲ್ಲಿ ಶಿಕ್ಷಣದ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಇಂತಹ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ವಿಸ್ಡಮ್ ಎಲಿಮೆಂಟರಿ ಶಾಲೆ ವತಿಯಿಂದ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನ ಶಾರದಾಂಬೆ ಗುಡಿಯಲ್ಲಿ ಹಮ್ಮಿಕೊಂಡಿದ್ದು, ಇದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಸಂಸ್ಥಾಪಕರಾದಂತಹ ಬಸವರಾಜ್ ಇಂಗಳಗಿ ಸರ್ ಅವರು ಭಾಗಿಯಾಗಿದ್ದರು. ಅದೇ ರೀತಿಯಾಗಿ ಶಿಕ್ಷಕರು ಕೂಡ ಹಾಗೆ ಪಾಲಕರು ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪೂಜೆಯನ್ನ ಮಾಡಿಸಿ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಭಾಗವಹಿಸಿದಂತ ಎಲ್ಲಾ ಮಕ್ಕಳಿಗೂ ಕೂಡ ಶಾರದಾಂಬೆ ಒಳ್ಳೆಯದನ್ನ ಮಾಡಲಿ ಅಂತ ಹಾರೈಸುತ್ತೇನೆ. ಎಲ್ಲರಿಗೂ ಶುಭೋದಯ. ಇಂದು ವಿಸ್ಡಮ್ ಸೆಕೆಂಡರಿ ಶಾಲೆಯ ಪ್ರಿನ್ಸಿಪಲ್ ಮೇಡಮ್ ನಾನು ಮಾತಾಡ್ತಿರೋದು. ಈ ಶಾಲೆಯ ಶೈಕ್ಷಣಿಕ ವರ್ಷ 2026-27 ಪ್ರಾರಂಭದ ಅಂಗವಾಗಿ ಇಂದಿನ ಜೂನ್ 1ನೇ ತಾರೀಕಿನಲ್ಲಿ ನಾವು ಮಕ್ಕಳನ್ನು ಶಾಲೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. ಅದರ ಅಂಗವಾಗಿ ಎಲ್ಲ ಶಿಕ್ಷಕರು ಕೂಡ ಬಹಳ ಹುಮ್ಮಸ್ಸಿನಿಂದ ಎಲ್ಲಾ ತರದ ಆರಂಭದ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಅದು ಅಲ್ಲದೆ ಮತ್ತೆ ಹೊಸದಾಗಿ ದಾಖಲಾತಿ ಆಗಿರೋ ನರ್ಸರಿ ಮತ್ತು ಪ್ಲೇ ಹೋಮ್ ಮಕ್ಕಳಿಗೆ ಇಂದಿನ ದಿನದಲ್ಲಿ ಶಾರದಾ ಟೆಂಪಲ್ ನಲ್ಲಿ ಗುಡಿಯಲ್ಲಿ ಅಕ್ಷರಾಭ್ಯಾಸವನ್ನು ನೀಡಲಾಗಿದೆ. ಅಲ್ಲಿ ಅದರ ಅಂಗವಾಗಿ ನಮ್ಮ ಶಾಲೆಯ ಸಂಸ್ಥಾಪಕರು ಮತ್ತೆ ಶಿಕ್ಷಕರು ಎಲ್ಲರೂ ಅದರಲ್ಲಿ ಭಾಗವಹಿಸಿದ್ದರು. ಅದು ಅಲ್ಲದೆ ಎಲ್ಲ ಮಕ್ಕಳನ್ನು ನಾವು ಈ ಶೈಕ್ಷಣಿಕ ವರ್ಷಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. ಅಡ್ಮಿಷನ್ಸ್ ಕೂಡ ಓಪನ್ ಇದೆ. ಯಾರಾದರೂ ನೀವು ಮಕ್ಕಳನ್ನು ಸೇರಿಸಬೇಕಾದ್ರೆ ಅತಿ ಉತ್ತಮದ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲಿಕ್ಕೆ ನಮ್ಮಲ್ಲಿ ನೀವು ಸೇರಿಸಬಹುದು. ಧನ್ಯವಾದಗಳು. ಇದೇ ವೇಳೆ ಪಾಲಕರು ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಈ ದಿನ ನಡೆದಂತ ಶಾರದಾಂಬಾ ದೇವಸ್ಥಾನದಲ್ಲಿ ಅಕ್ಷರಾಭ್ಯಾಸ ನಡೆದಿರುತ್ತೆ. ನನ್ನ ಮಗ ನರ್ಸರಿಯಲ್ಲಿ ಓದ್ತಾ ಇದ್ದಾನೆ. ತುಂಬಾ ವಿಧಿವಿಧಾನದಿಂದ ತುಂಬಾ ಚೆನ್ನಾಗಿ ಎಲ್ಲಾ ಶಿಕ್ಷಕಿಯರು ಮತ್ತೆ ಈ ಶಾಲಾ ತಂಡದವರು ನಡೆಸಿಕೊಟ್ರು. ಅದಕ್ಕೆ ತುಂಬಾ ಧನ್ಯವಾದಗಳು. ಆ ಶಾರದಾ ದೇವಿ ಎಲ್ಲಾ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡ್ಲಿ, ಅವರ ಯಶಸ್ವಿ ಜೀವನವನ್ನ ನಡೆಸಲಿ ಅಂತ ಹಾರೈಸ್ತೀನಿ. ಎಲ್ಲರಿಗೂ ನಮ್ಮ ಹೆಸರು ರಾಘವೇಂದ್ರ ಮೋರೆ ಅಂತ. ನಾವು ಗಂಗಾವತಿ ಹೊಸಳ್ಳಿಯಿಂದ ನನ್ನ ಮಗಳನ್ನ ನರ್ಸರಿಯಲ್ಲಿ ಅಡ್ಮಿಷನ್ ಮಾಡಿಸಿರೋದು. ಇವತ್ತಿನ ದಿನ ಶಾರದಾಂಬೆಯ ಸನ್ನಿಧಿಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಮಾಡಿರೋದು ನಮಗೆ ತುಂಬಾ ಖುಷಿ ಪಟ್ಟು, ಆಮೇಲೆ ಈ ತರದ ಒಂದು ಪ್ರೋಗ್ರಾಮ್ ಮಾಡಿರೋದ್ರಿಂದ ಸ್ಕೂಲ್ ಅವ್ರ ಕಡೆಯಿಂದ ಒಳ್ಳೆ ಒಂದು ರೆಸ್ಪಾನ್ಸ್ ಚೆನ್ನಾಗಿದೆ. ಒಳ್ಳೆ ಒಂದು ಆಶೀರ್ವಾದ ಸಿಕ್ತು. ಶಾರದಾಂಬೆ ನಮ್ಮ ಮಗಳು ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಿದ್ವಿ. ಧನ್ಯವಾದ. ನಮಸ್ತೆ. ಇವತ್ತಿನ ದಿವಸ ನಮ್ಮ ಜಯನಗರ ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲ ಚಿಕ್ಕ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅರ್ಜಿ ಸಲ್ಲಿಸಿ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದಂಥ ಮಕ್ಕಳಿಗೆಲ್ಲರಿಗೂ ಇವತ್ತಿನ ದಿವಸ ಈ ವಿಸ್ಡಮ್ ಎಲಿಮೆಂಟರಿ ಸ್ಕೂಲ್ ವತಿಯಿಂದ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಈ ನಮ್ಮ ಶಂಕರ ಮಠದ ಶಾರದಾ ದೇವಿ ಕಲ್ಯಾಣ ಮಂಟಪ ದೇವಸ್ಥಾನದಲ್ಲಿ ನಡೀತಾ ಇದೆ. ಅಗದಿ ವಿಜೃಂಭಣೆಯಿಂದ ನಡೆದಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಅಗದಿ ಶಿಸ್ತಿನಿಂದ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶೋಧೆಯನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ಶಾಲೆಯ ಎಲ್ಲ ಕಾರ್ಯನಿರ್ವಾಹಕ ಆಡಳಿತ ಮಂಡಳಿಯರಿಗೂ, ಶಿಕ್ಷಕರಿಗೂ ಹಾಗೂ ಈ ದೇವಸ್ಥಾನದ ಪುರೋಹಿತರಿಗೂ ಈ ಶುಭ ಸಂದರ್ಭದಲ್ಲಿ ಹಾರೈಸಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮಸ್ಕಾರಗಳು. ಶುಭ ಮಧ್ಯಾಹ್ನ. ಇಂದು ಗಂಗಾವತಿಯ ಪ್ರತಿಷ್ಠಿತ ವಿಸ್ಡಮ್ ಶಾಲೆಯ ಇಂಗ್ಲಳ್ಳಿ ಕುಟುಂಬದವರ ವಿಸ್ಡಮ್ ಶಾಲೆಯ ವತಿಯಿಂದ ಜಯನಗರದಲ್ಲಿರುವಂತಹ ಶಂಕರಾಚಾರ್ಯ ಮಠದ ಶಾರದಾಂಬಾ ದೇವಸ್ಥಾನದಲ್ಲಿ ಮೊಟ್ಟ ಮೊದಲನೆಯದಾಗಿ ಏನು 2026-27ನೇ ಸಾಲಿನ ಪ್ರವೇಶಾತಿಯನ್ನ ಪಡೆದಂತ ಎಲ್ಲ ಮುದ್ದು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಶಾರದಾ ಸನ್ನಿಧಿಯಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ಏನು ಸಂಸ್ಕೃತದ ಒಂದು ಪ್ರತೀಕವಾಗಿ ಶಾರದಾ ದೇವಿಯ ಅನುಗ್ರಹದಲ್ಲಿ ಎಲ್ಲಾ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ದೊರಕಲಿ, ಅವರ ಭವಿಷ್ಯ ಉಜ್ವಲವಾಗಿ ಮುಂದಿನ ಎಲ್ಲ ಏಳಿಗೆಯನ್ನ ಸಮಾಜದಲ್ಲಿ ಒಳ್ಳೆಯ ನಾಗರಿಕರಾಗಿ ರೂಪಿತರಾಗಲಿ ಅನ್ನೋ ಒಂದು ಉದ್ದೇಶದಿಂದ ಒಳ್ಳೆಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಸಮಸ್ತ ಗಂಗಾವತಿಯ ಜನತೆಯ ಪರವಾಗಿ ಹಾಗೂ ವಿಸ್ಡಮ್ ಶಾಲೆಯ ಪಾಲಕರ ಪರವಾಗಿ ಹಾಗೂ ಎಲ್ಲ ನಮ್ಮ ಸ್ನೇಹಿತರ ಸಲುವಾಗಿ ಈ ಕಾರ್ಯಕ್ರಮಕ್ಕೆ ಅಭಿನಂದನೆಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ, ಸಂಸ್ಥೆಗೆ ಒಳ್ಳೆಯ ಉನ್ನತಕ್ಕೆ ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ಏಳಿಗೆ ಸಿಗಲಿ ಅಂತ ಅಭಿನಂದನೆ ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.